ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂಜಾನೆಯ ಶುಭೋದಯಗಳು. ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206. ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ 1206ರವರೆಗೆ ಇರುವಂತಹ ವಿಷಯದ ಪತ್ರಿಕೆ ಆಗಿರುತ್ತೆ. ಪ್ರೋಗ್ರಾಮ್ BA ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ ಸೆಕೆಂಡ್, ಸೆಷನ್ 32. ಟಾಪಿಕ್ ನೇಮ್ ಬಂದು ರಾಜರಾಜ ಚೋಳ ಫಸ್ಟ್. ಚೋಳರ ಒಂದು ಸಾಮ್ರಾಜ್ಯವನ್ನು ಪುನಃ ನಿರ್ಮಾಣ ಮಾಡುವಲ್ಲಿ, ದಕ್ಷಿಣ ಭಾರತದಲ್ಲೇ ಒಂದು ಚೋಳರ ಸಾರ್ವಭೌಮತ್ವವನ್ನು ಪುನರ್ರೂಪಿಸುವಲ್ಲಿ, ಬೃಹತ್ ಭಾರತದ ಕಲ್ಪನೆಗೆ ಒಂದು ಅಡಿಪಾಯವನ್ನು ಹಾಕುವಲ್ಲಿ ಮತ್ತು ಚೋಳರ ಶ್ರೇಷ್ಠ ರಾಜರ ಸಾಲಿನಲ್ಲಿ ನಿಲ್ಲುವಂತಹ ರಾಜ ಯಾರಾದರೂ ಇದ್ದರೆ ಅದು ಒಂದನೇ ರಾಜರಾಜ ಚೋಳ. ರಾಜರಾಜ ಚೋಳ ಫಸ್ಟ್ 985 to 1014 AD. ಈತ 985ರಿಂದ 1014ರವರೆಗೆ ಸುಮಾರು ವರ್ಷಗಳ ಕಾಲ ಚೋಳರ ಪುನರ್ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವಂತಹ ಕೀರ್ತಿ ಇವನಿಗೆ ಸಲ್ಲುತ್ತೆ. ದ ಮೋಸ್ಟ್ ಪವರ್ಫುಲ್ ರೂಲರ್ ಆಫ್ ದ ಚೋಳ ಡೈನಸ್ಟಿ ವಾಸ್ ರಾಜರಾಜ ದ ಗ್ರೇಟ್, ಹೂ ರೂಲ್ಡ್ ಫ್ರಮ್ 985 to 1014 AD. ಚೋಳರ ಎಲ್ಲ ರಾಜರುಗಳಲ್ಲೇ ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ರಾಜ ಒಂದನೇ ರಾಜರಾಜ ಚೋಳ ಅಂತ ಕರಿತೀವಿ. ಇವನು ಭಾಳಷ್ಟು ಪರಾಕ್ರಮಿಯಾಗಿದ್ದ, ಒಬ್ಬ ಶೂರನಾಗಿದ್ದ ಮತ್ತು ಧೀರನಾಗಿದ್ದ. ಚೋಳರ ಇಂದಿನ ಗತ ವೈಭವವನ್ನು ಮರಳಿ ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿರ್ತಕ್ಕಂಥ ವ್ಯಕ್ತಿ ಮತ್ತು ಸಾಮ್ರಾಜ್ಯದ ಕಲ್ಪನೆಗೆ ಮುನ್ನುಡಿಯನ್ನು ಬರೆದಿರುವಂತಹ ರಾಜರಾಜ ಚೋಳ. ದ ತಾಂಜಾವೂರ್ inscription of Rajaraja first mention his achievements. He set on foot a new fashion of heading a detailed list of conquest by the king at the beginning of his official records, and this enables us to trace the rapid growth of the Chola Empire. ನಮಗೆ ತಾಂಜಾವೂರು ಎನ್ನುವಂತಹ ಒಂದು ಶಾಸನ ಒಂದನೇ ರಾಜರಾಜನ ಚೋಳನ ಬಗ್ಗೆ ಒಂದು ಪ್ರಾಮುಖ್ಯತೆಯನ್ನು, ಒಂದು ಪ್ರಧಾನವಾಗಿರ್ತಕ್ಕಂತಹ ಆತನ ಸಾಧನೆಗಳನ್ನು, ಅವನ ದಿಗ್ವಿಜಯಗಳನ್ನು ಸುದೀರ್ಘವಾಗಿ ಉಲ್ಲೇಖವನ್ನು ಆ ಒಂದು ತಾಂಜಾವೂರು ಶಾಸನದಲ್ಲಿ ಮಾಡಿದ್ದಾರೆ. ಇವನು ಒಬ್ಬ ಅದ್ಭುತ ಸಾಹಸಿಯಾಗಿದ್ದ. ಈತನ ಒಂದು ಪ್ರಾರಂಭದ ದಿಗ್ವಿಜಯಗಳ ಬಗ್ಗೆ, ಈತನ ಫಿನಿಕ್ಸ್ ಥರ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ರೀತಿ, ಸುತ್ತಮುತ್ತಿರತಕ್ಕಂಥ ಚೇರರು, ಪಾಂಡ್ಯರು, ರಾಷ್ಟ್ರಕೂಟರು ಇವರೆಲ್ಲರ ನಡುವೆ ಬಹುದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಈತನ ಪ್ರಯತ್ನ ಭಾಳ ಮೆಚ್ಚುವಂಥದ್ದು. ಹಾಗಾಗಿ ಭಾಳ ಕಡಿಮೆ ಸಮಯದಲ್ಲಿ ಇವನು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾನೆ. ನಮಗೆ ಇವನು ಅತಿ ಬೇಗನೆ ಒಂದು ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಕೀರ್ತಿ ಇವನಿಗೆ ಸಲ್ಲುತ್ತೆ. ಪ್ರೊಫೆಸರ್ KN ಶಾಸ್ತ್ರಿ ಅಂದರೆ ನೀಲಕಂಠ ಶಾಸ್ತ್ರಿ ರೈಟ್ಸ್ ದಟ್ ದ 30 years ಆಫ್ ಈಸ್ ರೂಲ್ ಕಾನ್ಸ್ಟಿಟ್ಯೂಟ್ ಆಫ್ ದ ಫಾರ್ಮೇಟಿವ್ ಪೀರಿಯಡ್ ಆಫ್ ಚೋಳ ಎಂಪೀರಿಯಲಿಸಮ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ನಮಗೆ ಪ್ರಮುಖವಾಗಿ ಇವನು ಸುಮಾರು 30 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂತಹ ಒಂದು ಸ್ಥಿರವಾಗಿರ್ತಕ್ಕಂಥ ಆಡಳಿತವನ್ನು ಕೊಟ್ಟ ಅಂತಂದು ತನ್ನದೇ ಆಗಿರ್ತಕ್ಕಂಥ ಸಂಶೋಧನೆ ಮೂಲಕ ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿ ಅವರು ಹೇಳ್ತಾ ಹೋಗ್ತಾರೆ. ಈ ವಾಸ್ ವೆಲ್ ನೌ ಬೈ ಎ ವೆರೈಟಿ ಆಫ್ ಟೈಟಲ್ಸ್ ಸಚ್ ಆಸ್ ಮುಮ್ಮಡಿ ಚೋಳ ಜಯಗೊಂಡ, ಚೋಳ ಮಾರ್ತಾಂಡ. ಇವೆಲ್ಲ ನಾವು ನೋಡಿದಾಗ ಈತನ ಒಂದು ಬಿರುದುಗಳಿಂದಲೇ ನಮಗೆ ಗೊತ್ತಾಗುತ್ತೆ ಇವನು
ಒಬ್ಬ ವರ್ಣರಂಜಿತ ವ್ಯಕ್ತಿತ್ವವುಳ್ಳಂಥ ರಾಜನಾಗಿದ್ದ. ಇವನಿಗೆ ಮುಮ್ಮಡಿ ಚೋಳ ಎನ್ನುವಂಥ ಬಿರುದು, ಜಯಗೊಂಡ, ಮುಮ್ಮಡಿ ಚೋಳ ಜಯಗೊಂಡ ಎನ್ನುವಂಥ ಬಿರುದು, ಚೋಳ ಮಾರ್ತಾಂಡ ಎನ್ನುವಂಥ ಬಿರುದು ಒಂದನೇ ರಾಜರಾಜ ಚೋಳನಿಗೆ ಇತ್ತು. ಇವೆರಡು ಅತಿ ಪ್ರಮುಖವಾಗಿರ್ತಕ್ಕಂಥವು. ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಬಿರುದುಗಳನ್ನು ಪಡ್ಕೊಂಡಿರ್ತಕ್ಕಂಥವನು ರಾಜರಾಜ ಚೋಳ. ಈ ಇನ್ಹೆರಿಟೆಡ್ ಎ ಡಿಸ್ಆರ್ಗನೈಸ್ಡ್ ಕಿಂಗ್ಡಮ್ ಬೈ ಹಿಸ್ ಎಬಿಲಿಟಿ, ಪ್ರೂವ್ಸ್ ಆ್ಯಂಡ್ ಮಿಲಿಟರಿ ಸ್ಕಿಲ್. ಈ ಸೂನ್ ಬಿಲ್ಟ್ ಇಟ್ ಅಪ್ ಅಗೇನ್ ಆ್ಯಂಡ್ ರೈಸ್ಡ್ ಹಿಮ್ಸೆಲ್ಫ್ ಟು ಎ ಪೊಸಿಷನ್ ಆಫ್ ಸುಪ್ರಮಸಿ ಇನ್ ದ ಸೌತ್ ಅಂತ ನಾವು ಕರಿತೀವಿ. ಇವನು ತನ್ನ ಒಂದು ಸಾಮ್ರಾಜ್ಯವನ್ನು ತನ್ನ ಸ್ವಂತ ಸಾಮರ್ಥ್ಯದಿಂದ, ತನ್ನ ಬುದ್ಧಿವಂತಿಕೆಯಿಂದ, ತನ್ನ ಸೈನಿಕ ಸಾಮರ್ಥ್ಯವನ್ನು ಬಳಸಿಕೊಂಡು ಬಹುಬೇಗ ತನ್ನಷ್ಟಕ್ಕೆ ತಾನೇ ತನ್ನ ಸ್ವಪ್ರಯತ್ನದಿಂದ ಒಂದು ಸಣ್ಣ ರಾಜ್ಯವನ್ನು, ಬಹುದೊಡ್ಡ ಮಿಲಿಟರಿ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ, ದಕ್ಷಿಣ ಭಾರತದಲ್ಲಿ ಒಬ್ಬ ಶ್ರೇಷ್ಠ ರೀತಿಯಾಗಿರ್ತಕ್ಕಂಥ ಸಾಮ್ರಾಜ್ಯ ನಿರ್ಮಾಣ ಮಾಡುವಲ್ಲಿ ಇವನು ಸಾಕಾದಷ್ಟು ಭಾಳ ಕ್ರಿಯಾಶೀಲನಾಗಿ ಮೇಲೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ದ ಫಸ್ಟ್ ಗ್ರೇಟ್ ಟ್ರಂಪ್ ಆಫ್ Rajaraja was achieved early in his reign when he destroyed the Chera Navy at ಕಂಡಲೂರ ಸಲೈ ಅಂತ ನಾವು ಕರಿತೀವಿ. ಇವನು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಫಸ್ಟು ರಾಷ್ಟ್ರಕೂಟರ ಸಾಮಂತ ರಾಜರುಗಳನ್ನು ಸೋಲಿಸಿದ ನಂತರದಲ್ಲಿ ಇವನು ಚೇರ ಎನ್ನುವಂಥ ತನ್ನ ಪಕ್ಕದಲ್ಲಿರ್ತಕ್ಕಂಥ ರಾಜ್ಯದ ಮೇಲೆ ದಾಳಿಯನ್ನು ಮಾಡ್ತಾನೆ. ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ನೌಕಾಶಕ್ತಿಯನ್ನು ಧ್ವಂಸಗೊಳಿಸಿ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಂಡಲೂರಸಲೈ ಎನ್ನುವಂತಹ ಒಂದು ಬಂದರು ಪ್ರದೇಶವನ್ನು ಮುತ್ತಿಗೆ ಹಾಕಿ ಅವನು ಆ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಿರುದನ್ನು ಪಡೆದುಕೊಳ್ತಾನೆ. ಚೇರರ ನೌಕಾಶಕ್ತಿಯನ್ನು ನಿರ್ನಾಮ ಮಾಡಿ ಆ ಒಂದು ಬಂದರು ಪ್ರದೇಶವನ್ನು ಅವನು ವಶಪಡಿಸಿಕೊಳ್ತಾನೆ ಮತ್ತು ತನ್ನದೇ ಆಗಿರ್ತಕ್ಕಂಥ ನೌಕಾಬಲವನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ತಾನೆ. ಈ ನೆಕ್ಸ್ಟ್ ಕನ್ಕ್ವೈರಿಡ್ ಮಧುರಾ ಆ್ಯಂಡ್ ಕ್ಯಾಪ್ಚರ್ಡ್ ಇಟಿ ರೂಲರ್ ಅಮರ ಭುಜಂಗ ಪಾಂಡ್ಯ. ಚೇರರ ಒಂದು ನೌಕಾಶಕ್ತಿಯನ್ನು ಹಿಮ್ಮೆಟ್ಟಿಸಿದ ಮೇಲೆ, ಸೋಲಿಸಿದ ಮೇಲೆ ದೆನ್ ನೆಕ್ಸ್ಟು ಅವನು ಪಾಂಡ್ಯ ರಾಜ್ಯದ ಮೇಲೆ ಗಮನ ಮಾಡ್ತಾನೆ. ಹಾಗಾಗಿ ಪಾಂಡ್ಯ ರಾಜರ ಮೇಲೆ ಮದುರೈ ಎನ್ನುವಂತಹ ಅವರ ರಾಜಧಾನಿಯ ಮೇಲೆ ದಾಳಿಯನ್ನು ಮಾಡಿ ಪಾಂಡ್ಯ ರಾಜನಾಗಿರ್ತಕ್ಕಂಥ ಅಮರ ಭುಜಂಗ ಪಾಂಡ್ಯನನ್ನು ಸಂಪೂರ್ಣವಾಗಿ ಸೋಲಿಸಿ ಅವನನ್ನು ರಾಜ್ಯದಿಂದ ಹೊರಗೆ ಹಾಕ್ತಾನೆ ಮತ್ತು ಆ ಮದುರೈ ಎನ್ನುವಂಥ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ ಮತ್ತು ಪಾಂಡ್ಯರ ರಾಜ್ಯವನ್ನು ತನ್ನ ಆಡಳಿತದಲ್ಲಿ ವಿಲೀನ ಮಾಡಿಕೊಳ್ತಾನೆ. ದೆನ್ ಈ ರಿಟರ್ನ್ ಈಸ್ ಅಟೆನ್ಷನ್ ಟು ಕೋರ್ಗ್ ಆರ್ ಕುಡಮಲೈನಾಡು ಆ್ಯಂಡ್ ಗಾಟ್ ಇನ್ ಟು ಪೊಸೆಷನ್ ಆಫ್ ದ ಸ್ಟ್ರಾಂಗ್ ಹೋಲ್ಡ್ ಆಫ್ ಉಡಗೈ ಇನ್ ಆರ್ಡರ್ ಟು ಚೆಕ್ ದ ಪವರ್ ಆಫ್ ಪಾಂಡ್ಯಾಸ್ ಅಂಡ್ ಚೇರಾಸ್ ಅಂತ ಕರಿತೀವಿ. ಆ ಪಾಂಡ್ಯ ರಾಜನನ್ನು ಸೋಲಿಸಿದ ನಂತರದಲ್ಲಿ ಅವನು ಕುಡಗಮಲೈನಾಡು ಎನ್ನುವಂಥ ಪ್ರದೇಶದ ಮೇಲೆ ದಾಳಿಯನ್ನು ಮಾಡ್ತಾನೆ. ಅಲ್ಲಿ ಉಡಗೈ ಎನ್ನುವಂತಹ ಸ್ಥಳದಲ್ಲಿ ಪಾಂಡ್ಯರನ್ನ ಮತ್ತು ಚೇರರನ್ನ ಇವರಿಬ್ಬರನ್ನ ಸೋಲಿಸುವುದರ ಮೂಲಕ ಅನೇಕ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶಗಳ ಮೇಲೆ ಒಂದು ಹಿಡಿತವನ್ನು ಸಾಧಿಸ್ತಾನೆ. ದೆನ್ ಈ ಎನಾಕ್ಸ್ಡ್ ದ ನಾರ್ಥರ್ನ್ ಪಾರ್ಟ್ ಆಫ್ ಸಿಲೋನ್ ಟು ಹೀಸ್ ಕಿಂಗ್ಡಮ್. ನೋಡು, ಮೊಟ್ಟ ಮೊದಲ ಬಾರಿಗೆ ಸಾಗರದ ಆಚೆ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುವಂಥದ್ದು ಮತ್ತು ಸಾಮ್ರಾಜ್ಯದ ಅರಸೊತ್ತಿಗೆಯನ್ನು ಇನ್ನೊಂದು ದೇಶದ ಮೇಲೆ ಸ್ಥಾಪನೆ ಮಾಡುವಂತಹ ಒಂದು ಪ್ರಾರಂಭಿಕ ವ್ಯಕ್ತಿ ಇದ್ದರೆ ಆತ ನಮಗೆ ರಾಜರಾಜ ಚೋಳ ಅಂತ ಅನಿಸುತ್ತೆ. ಹೀಗೆ ಶ್ರೀಲಂಕಾ ಅಥವಾ ಸಿಲೋನಿನ ಉತ್ತರ ಭಾಗದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿ ತನ್ನ ಅರಸೊತ್ತಿಗೆಯನ್ನು ಸ್ಥಾಪನೆ ಮಾಡುವಂಥ ಪ್ರಯತ್ನ ಒಂದನೇ ರಾಜರಾಜ ಚೋಳ ಮಾಡಿದ. ಇಟ್ ಈಸ್ ಕಿಂಗ್ ಮಹೇಂದ್ರವರ್ಮನ್ ಫಿಫ್ತ್ ಟುಕ್ ಶೆಲ್ಟರ್ ಇನ್ ದ ಸೌತ್ ಈಸ್ಟ್ ಐಸ್ಲ್ಯಾಂಡ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಸಿಲೋನಿನ ರಾಜನಾಗಿರ್ತಕ್ಕಂಥ 5ನೇ ಮಹೇಂದ್ರ ವರ್ಮನ ಮೇಲೆ ದಾಳಿಯನ್ನು ಮಾಡ್ತಾನೆ. ಈ ದಾಳಿಯನ್ನು ಮಾಡುವುದರ ಮೂಲಕ ಅವನ ಅನೇಕ ಪ್ರದೇಶಗಳನ್ನು ಗೆಲ್ತಾನೆ. ರಾಜರಾಜ ಫಸ್ಟ್ ಸ್ಯಾಕ್ಡ್ ಅನುರಾಧಪುರಂ ಅಂಡ್ ಪೊಲ್ಲೆನವರಂ ಅಥವಾ ಮೇಡ್ ದ ಕ್ಯಾಪಿಟಲ್ ಆಫ್ ಚೋಳ ಪ್ರಾವಿನ್ಸ್ ಆಫ್ ಸಿಲೋನ್ ಅಂತ ನಾವು ಕರಿತೀವಿ. ಇವನು 5ನೇ ಮಹೇಂದ್ರ ವರ್ಮನನ್ನು ಸೋಲಿಸಿ ಅನುರಾಧಪುರಂ ಎನ್ನುವಂಥ ಪ್ರದೇಶವನ್ನು ಮುತ್ತಿಗೆ ಹಾಕ್ತಾನೆ. ಅಲ್ಲಿ
ಅಥವಾ ಪೊಲ್ಲೆನೊರಂ ಎನ್ನುವಂಥ ಒಂದು ಪ್ರದೇಶವನ್ನು ರಾಜಧಾನಿಯನ್ನಾಗಿ ಮಾಡಿ, ಅಂದರೆ ಚೋಳರ ರಾಜಧಾನಿಯನ್ನು ಸಿಲೋನ್ ಎನ್ನುವಂಥ ಪ್ರಾಂತ್ಯದಲ್ಲಿ ನಿರ್ಮಾಣ ಮಾಡಿ, ಸಿಲೋನ್ ಎನ್ನುವಂತಹ ಅನೇಕ ಉತ್ತರ ಪ್ರದೇಶಗಳು ಇಲ್ಲಿ ರಾಜರಾಜನ ಚೋಳನ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಡ್ತವೆ. All this conquest of Rajaraja first were an attempt on his part to break the monopoly of western trade held by the Kerala, Pandya and Ceylonese kingdoms ಅಂತ ಕರಿತೀವಿ. ಇಷ್ಟೆಲ್ಲ ಚೇರರನ್ನು, ಪಾಂಡ್ಯರನ್ನು, ಸಿಲೋನ್ ಎನ್ನುವಂಥ ರಾಜನನ್ನು ಸೋಲಿಸಿದ ಮೇಲೆ ಅವನು ಪ್ರಮುಖವಾಗಿ ಇಲ್ಲಿ ಪಶ್ಚಿಮದಲ್ಲಿ ನಡೆಯುವಂತಹ ಒಂದು ವ್ಯಾಪಾರದ ಮೇಲೆ ತನ್ನದೇ ಆಗಿರತಕ್ಕಂಥ ಪ್ರಭುತ್ವವನ್ನು ಸ್ಥಾಪನೆ ಮಾಡಿ, ಆಮೇಲೆ ಕೇರಳದ ಚೇರರನ್ನು, ಪಾಂಡ್ಯರನ್ನು, ಸಿಲೋನಿನ ರಾಜರುಗಳನ್ನು ಹತೋಟಿಗೆ ತೆಗೆದುಕೊಂಡು ಈತ ವ್ಯಾಪಾರದಲ್ಲಿ ಒಂದು ಅಭಿವೃದ್ಧಿಯನ್ನು, ಒಂದು ಏಕಸ್ವಾಮ್ಯತೆಯನ್ನು ರಾಜರಾಜ ಚೋಳ ಎನ್ನುವಂಥವನು ಸಂಪಾದನೆ ಮಾಡಿ ಆತನ ಸಾಮ್ರಾಜ್ಯವೇ ಇಡೀ ವಿದೇಶಗಳೊಂದಿಗೆ ವ್ಯಾಪಾರ ಮಾಡಿಕೊಳ್ಳುವಂತಹ ಮಟ್ಟಕ್ಕೆ ಬೆಳೀತಾ ಹೋಗುತ್ತೆ ಅಂತ ನಾವು ನೋಡ್ಬೋದು. ಟು commemorate this victory over Chera, Pandya and Ceylonese kings, Rajaraja assumed the title of Mummadi Chola and he also constructed Shiva temple at ಸಿಲೋನ್ ಅಂತ ಕರಿತೀವಿ. ಇವನು ಈತನ ಒಂದು ದಿಗ್ವಿಜಯದ ಅತಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಸ್ಮರಣೆ ಅಥವಾ ಸ್ಮರಿಸುವಂಥ ಕೆಲಸ ಏನಂತಂದರೆ, ಪಾಂಡ್ಯರನ್ನು ಸೋಲಿಸ್ತಾನೆ, ಚೇರರನ್ನು ಸೋಲಿಸ್ತಾನೆ. ಅದಾದ ನಂತರದಲ್ಲಿ ಅವನು ಸಿಲೋನ್ ಎನ್ನುವಂತಹ ಐದನೇ ಮಹೇಂದ್ರ ವರ್ಮನನ್ನು ಸೋಲಿಸಿ ಅಲ್ಲಿ ಶಿವ ಟೆಂಪಲನ್ನು, ಶಿವನನ್ನು, ಒಂದು ದೇವಾಲಯವನ್ನು ಶ್ರೀಲಂಕಾದಲ್ಲಿ ನಿರ್ಮಾಣ ಮಾಡಿ ಭಾರತದ ಒಂದು ಪರಂಪರೆಯನ್ನು, ಬೃಹತ್ ಭಾರತದ ಪರಂಪರೆಯನ್ನಾಗಿ ವಿಸ್ತರಿಸಿರ್ತಕ್ಕಂತಹ ಒಂದು ಪ್ರಮುಖ ಅಂಶ ರಾಜರಾಜ ಚೋಳನಿಗೆ ಸಲ್ಲುತ್ತೆ. ಹಾಗಾಗಿ ಇವನು ಇನ್ನೊಂದೆರಡು ಬಿರುದನ್ನು ಪಡ್ಕೊಳ್ತಾನೆ ಅಂತಂದರೆ, ಮುಮ್ಮಡಿ ಚೋಳ ಎನ್ನುವಂಥ ಬಿರುದನ್ನು ಪಡ್ಕೊಳ್ತಾನೆ. ಮತ್ತು ಬೃಹತ್ ಭಾರತ ಕಲ್ಪನೆಗೆ ಸಾಗರದಾಚೆನೂ ಒಂದು ಸಾಮ್ರಾಜ್ಯವನ್ನು ಕಟ್ಟಬೇಕೆನ್ನುವಂಥ ನಿಟ್ಟಿನಲ್ಲಿ ಆತನ ನೌಕಾಬಲ ಎನ್ನುವಂಥದ್ದು ಅಷ್ಟು ಶ್ರೇಷ್ಠವಾಗಿರುತ್ತೆ. ಹಾಗಾಗಿ ರಾಜರಾಜ ಚೋಳ ಎನ್ನುವಂಥವನು ಅದ್ಭುತವಾಗಿರ್ತಕ್ಕಂತಹ ಒಂದು ಪ್ರಗತಿಯನ್ನು ಸಾಧಿಸಿದ್ದ. ಇನ್ನು ಆತನ ಅಚೀವ್ಮೆಂಟ್ ಆಫ್ ರಾಜರಾಜ ಚೋಳ ಫಸ್ಟ್ ಅಂದರೆ ಈತನ ಇನ್ನೊಂದಿಷ್ಟು ದಿಗ್ವಿಜಯಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ವಿದ್ಯಾರ್ಥಿಗಳು, ಇಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಷಯ ನಿಮಗೆ ಭಾಳ ಸಿಂಪಲ್ಲಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ and thank you one and all.